ಆತ್ಮೀಯ ಕೇಳುಗರಿಗೆ ನಮಸ್ಕಾರ. ಒಬ್ಬ ವೈದ್ಯ ತುಂಬ ಬಡತನದಿಂದ ಬಂದಂಥವನು. ಅವನ ಸಾಮಾಜಿಕ ಕಾಳಜಿ ಮೆಚ್ಚುವಂಥದ್ದು. ಸುತ್ತಮುತ್ತಲಿನ ಜನಕ್ಕೆ ಇವನ ಕೈಗುಣದ ಮೇಲೆ ಬಹಳ ನಂಬಿಕೆ. ಜನರಿಗೆ ಅನುಕೂಲವಾಗಲಿಕ್ಕಂತಾನೆ ಆತ ಬೇರೊಂದು ಮೊಬೈಲನ್ನು ಇಟ್ಟು ಯಾರಿಗಾದರೂ ತುರ್ತು ಚಿಕಿತ್ಸೆ ಬೇಕಾದರೆ ಈ ಸಂಖ್ಯೆಗೆ ಮಾಡಿ ಅಂತ ಹೇಳಿ ಎಲ್ಲೆಡೆ ಪ್ರಚಾರ ಮಾಡ್ತಾ ಇದ್ದ. ಅವನು ರೋಗಿಗಳಿಂದ ಇಷ್ಟೇ ಹಣ ಬೇಕಂತ ಒತ್ತಾಯನೂ ಮಾಡೋದಿಲ್ಲ. ಅವರ ಶಕ್ತಿಯ ಪ್ರಕಾರ ಅವರಿಗೆ ಭಾರವಾಗದಂತೆ ಶುಲ್ಕ ಪಡಿತಾನೆ. ಕೆಲವಷ್ಟು ಜನಕ್ಕೆ ಇವನೇ ದುಡ್ಡು ಕೊಟ್ಟು ಕಳಿಸುವುದೂ ಉಂಟು. ಒಂದಿನ ಆತ ಹತ್ತಿರದ ಹಳ್ಳಿಯೊಂದಕ್ಕೆ ರೋಗಿಯನ್ನು ನೋಡಲಿಕ್ಕೆ ಹೋದಾಗ ಅವನ ತುರ್ತು ಚಿಕಿತ್ಸೆಯ ಮೊಬೈಲಿಗೆ ಒಂದು ಫೋನ್ ಬಂತು. ಆ ಕಡೆಯಿಂದ ಒಬ್ಬ ತಾಯಿ ಜೋರಾಗಿ ಅಳ್ತಾ ಇದ್ದಾರೆ. ಡಾಕ್ಟ್ರೇ, ಬೇಗ ಬನ್ನಿ, ನನ್ನ ಮಗನಿಗೆ ಉಸಿರಾಡೋದೇ ಕಷ್ಟವಾಗ್ತಾಯಿದೆ, ಏನಾಗಿದೆಯೋ ಗೊತ್ತಿಲ್ಲ, ಅವನು 1.5 ವರ್ಷದ ಹುಡುಗ. ಆಯ್ತಮ್ಮ, ತಕ್ಷಣ ಬಂದೆ, ನಿಮ್ಮ ಅಡ್ರೆಸ್ ಕೊಡಿ ಅಂತ ಈತ ಅಡ್ರೆಸ್ ಬರೆದುಕೊಂಡ. ಹೇಗೆ ಹೋದರೆ ಆ ಸ್ಥಳವನ್ನು ಬೇಗ ತಲುಪಬಹುದು ಅಂತ ಹೇಳಿ ಹಳ್ಳಿಯ ಹಿರಿಯನ್ನ ಕೇಳಿದ. ಅವರು ಒಂದು ಕಚ್ಚಾ ರಸ್ತೆಯಲ್ಲಿ 5 ನಿಮಿಷ ಸಾಗಿದ್ರೆ ಮುಂದೆ ಮುಖ್ಯ ರಸ್ತೆ ಸಿಗ್ತದೆ, ಅದರ ಪಕ್ಕದಲ್ಲಿ ಈ ಮನೆ ಸಿಗ್ತದೆ ಅಂತ ಹೇಳಿದರು. ಇವನು ಕಚ್ಚಾ ರಸ್ತೆಯಲ್ಲಿ ಭರ್ರಂತ ಕಾರು ಓಡಿಸಿ ಹೊರಟ. 5 ನಿಮಿಷದಲ್ಲಿ ಮುಖ್ಯ ರಸ್ತೆಯ ಹತ್ತಿರ ಬಂದ. ಆದರೆ ತುಂಬ ಹತ್ತಿರ ಬಂದಾಗ ಅವನಿಗೆ ಗಾಬರಿಯಾಯಿತು. ಈ ಕಚ್ಚಾ ರಸ್ತೆಯಿಂದ ಮುಖ್ಯ ರಸ್ತೆಯ ನಡುವೆ ಒಂದು 6 ಅಡಿಯ ಕೊರಕಲಿದೆ. ಅದನ್ನು ದಾಟದೆ ಮುಖ್ಯ ರಸ್ತೆ ತಲುಪುವುದು ಸಾಧ್ಯವಿಲ್ಲ. ಏನು ಮಾಡುವುದು? ಮಗುವಿನ ಪ್ರಾಣ ಅಪಾಯದಲ್ಲಿದೆ. ಸುತ್ತು ಬಳಸಿ ಹೋದರೆ 2 ಗಂಟೆ ಆಗಬಹುದು. ಆಗ ವೈದ್ಯನ ಕಣ್ಣಿಗೆ ಪಕ್ಕದಲ್ಲೇ ಕೆಲಸ ಮಾಡ್ತಾ ಇದ್ದ ಒಬ್ಬ ವ್ಯಕ್ತಿ ಕಾಣಿಸ್ತಾನೆ. ಮಣ್ಣು ಎತ್ತಿ ಹಾಕುವ ದೈತ್ಯ ಯಂತ್ರ ಕಾಣಿಸ್ತು. ಅದನ್ನು ನಡೆಸ್ತಿದ್ದಂಥ ಯುವಕನಿಗೆ ತನ್ನ ಪರಿಸ್ಥಿತಿಯನ್ನು ಹೇಳಿ ಸ್ವಲ್ಪ ಈ ಕೊರಕಲನ್ನು ಮುಚ್ಚಿದರೆ ಉಪಕಾರವಾಗ್ತದೆ ಅಂದ. ಮೊದಲು ಹಿಂದೆ ಮುಂದೆ ನೋಡಿದ ಯುವಕ 1 ನಿಮಿಷ ಇರಿ ಅಂತ ಹೇಳಿ ದೈತ್ಯ ಯಂತ್ರವನ್ನು ತಂದು ಮೊಗೆದು ಮಣ್ಣಿನ ರಾಶಿಯನ್ನು ಕೊರಕಲಿನಲ್ಲಿ ತುಂಬಿದ. ಅದನ್ನು ಕುಟ್ಟಿ ಸ್ವಲ್ಪ ಗಟ್ಟಿ ಮಾಡಿದ. ಅದರ ಮೇಲೆ ನಿಧಾನವಾಗಿ ಕಾರು ನಡೆಸಿ ವೈದ್ಯ ಮುಖ್ಯ ರಸ್ತೆ ಸೇರಿ ನಂತರ ಆ ಮಹಿಳೆಯ ಮನೆ ಸೇರಿದ. ಮಗುವಿನ ದೇಹ ಆಗಲೇ ನೀಲಿಯಾಗುತ್ತಿತ್ತು. ವೈದ್ಯ ಮಗುವಿನ ತಲೆ ಕೆಳಗಾಗಿಸಿ ಬೆನ್ನ ಮೇಲೆ ಗುದ್ದಿದಾಗ ಬಾಲಕ ಜೋರಾಗಿ ಕೆಮ್ಮಿದ. ಅವನ ಬಾಯಿಂದ ಒಂದು ಅಂಗಿಯ ಗುಂಡಿ ಹಾರಿಬಿತ್ತು. ಮಗು ಅಳಲಾರಂಭಿಸಿತು. ಆದರೆ ಪ್ರಾಣ ಉಳಿದಿತ್ತು. ವೈದ್ಯ ಸಂತೋಷದಿಂದ ಮನೆಗೆ ನಡೆದ. ಅವನ ಹಿಂದೆ ಕೃತಜ್ಞತೆಯಿಂದ ಬಾಗಿದ ತಾಯಿಯ ಕಣ್ಣಿನಲ್ಲಿ ನೀರು ತುಂಬಿತ್ತು. 2 ದಿನಗಳ ನಂತರ ಅದೇ ದಾರಿಗೆ ಹೋದ ವೈದ್ಯನಿಗೆ ಆ ದೈತ್ಯ ಯಂತ್ರದ ಚಾಲಕ ತರುಣ ಕಾಣಿಸಿದ. ಅವನಿಗೆ ಧನ್ಯವಾದ ಹೇಳಲಿಕ್ಕೆ ಅವನ ಬಳಿಗೆ ಹೋದಾಗ ಆ ತರುಣ ಓಡಿ ಬಂದು ಇವನ ಕಾಲಿಗೆ ಬಿದ್ದ. ನಿನ್ನಿಂದ ಉಪಕಾರವಾಯ್ತಪ್ಪ, ನಿನ್ನ ಸಹಾಯದಿಂದ ಮಗುವಿನ ಪ್ರಾಣ ಉಳಿಯಿತು ಅಂದ ವೈದ್ಯ. ಆಗ ತರುಣ, ಸರ್, ಅಂದು ನೀವು ಉಳಿಸಿದ್ದು ನನ್ನ ಮಗನನ್ನೇ, ಆಗ ನೀವು ನಮ್ಮ ಮನೆಗೆ ಹೊರಟಿದ್ದು ಅಂತ ಗೊತ್ತಾಗಿರಲಿಲ್ಲ ಅಂತ ಹೇಳಿ ಆನಂದದ ಬಾಷ್ಪವನ್ನೇ ಹರಿಸದ. ಆತ್ಮೀಯರೇ, ಈ ಕತೆ ಹೇಳಲಿಕ್ಕೆ ಕಾರಣ ಇಷ್ಟೇ. ನಾವು ಸಹಾಯ ಮಾಡೋದನ್ನು ಮರೆಯೋದು ಬೇಡ. ಬಹುಶಃ ಅದು ನಮ್ಮ ಉದ್ಧಾರಕ್ಕಾಗಿಯೇ ದೊರೆತ ಅವಕಾಶವೂ ಆಗಿರ್ಬೋದು. ಕತೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಕೇಳಿದ್ದಕ್ಕೆ ಧನ್ಯವಾದ.